ಭಾರತ್ ಮಾತಾ ಕಿ. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಹಾಗೂ ನಾವು ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಹಾವೇರಿ ನಗರದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮುದ್ದು ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಮಾಡ್ಬೇಕಪ್ಪ, ಯಾಕೆ ಮಾಡ್ಬೇಕಂದ್ರೆ ನಾವು ಇದು ಒಂದು ನಮ್ಮ ಹೆಮ್ಮೆಯ ಸೈನಿಕರಿಗೆ ಗೌರವವನ್ನು ಸಲ್ಲಿಸುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಏಪ್ರಿಲ್ 22ರಂದು ಏನು ಜಮ್ಮು ಕಾಶ್ಮೀರದಲ್ಲಿ 26 ಜನಗಳನ್ನ ಹತ್ಯೆಯನ್ನು ಮಾಡಿದ್ರು. ಆ ಹತ್ಯೆಯನ್ನ ಯಾವ ಆಧಾರದ ಮೇಲೆ ಮಾಡಿದ್ರು ಅಂದ್ರೆ, ನೀವು ಯಾವ ಜಾತಿ ಯಾವ ಧರ್ಮದವರಂತಕ್ಕಂತ ಕೇಳಿ ಹತ್ಯೆಯನ್ನ ಮಾಡಿದ್ರು. ಅದು ಆ ಒಂದು ಮಗು ಹೇಳ್ತೈತೆ ನಮ್ಮನ್ನು ಕೊಲ್ಲಿ ಬಿಡ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಏನು ಉಗ್ರರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಿಮ್ಮ ಮೋದಿಗೆ ಹೋಗಿ ಹೇಳ್ರಿ ಅಂತಕ್ಕಂಥ ಮಾತನ್ನ. ಏನು ವಾಯುಪಡೆ ಇರ್ಬೋದು, ಭೂ ಸೈನ್ಯ ಇರ್ಬೋದು, ಮತ್ತು ಜಲ ಸೈನ್ಯ ಇರ್ಬೋದು, ಎಲ್ಲ ಸೈನ್ಯಕ್ಕೂ ಕೂಡ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದರಿಂದ ನಮ್ಮ ಸೈನಿಕರು 9 ಉಗ್ರರ ನೆಲೆಗಳನ್ನ ತಾಂಡವನ್ನ ಆಡಿದ್ರು, ಧ್ವಂಸವನ್ನ ಮಾಡಿದ್ರು. 9 ಉಗ್ರರ ಅಡಗುತಾಣಗಳನ್ನ ನಿರ್ನಾಮ ಮಾಡಿದ್ರು. ಆ ಒಂದು ಕೀರ್ತಿ ನಮ್ಮ ದೇಶದ ಸೈನಿಕರಿಗೆ ಸಲ್ಲತ್ತಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಏನು ನಮ್ಮ ದೇಶದಲ್ಲಿ ಏನು ದಾಳಿಯನ್ನ ಮಾಡ್ತಕ್ಕಂತ ವಾಯು ನೆಲೆಗಳೇನಿದ್ವು, 11 ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿತು ನಮ್ಮ ದೇಶದ ಸೈನಿಕರು. ಏನು 11 ವಾಯು ನೆಲೆಗಳು ಏನಂದ್ರೆ, ಮುಖ್ಯವಾದಂತ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಖ್ಯವಾದ ವಾಯು ನೆಲೆಗಳನ್ನ ಧ್ವಂಸವನ್ನು ಮಾಡೋದ್ರಲ್ಲಿ ನಮ್ಮ ದೇಶ ಯಶಸ್ವಿ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಕಾರಣ ನಮ್ಮ ಸೈನಿಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಈ ಹಿಂದೆ ಕೂಡ ನಮ್ಮ ದೇಶದ ಮೇಲೆ ಅನೇಕ ದಾಳಿಗಳು ನಡೆದಿದ್ವು. ಮುಂಬೈಯಲ್ಲ ಇರ್ತಕ್ಕಂಥ ತಾಜ್ ಹೋಟೆಲ್ ಮೇಲಾದಂತ ದಾಳಿ ಇರ್ಬೋದು, ರೈಲ್ವೆ ಬೋಗಿಗಳ ಮೇಲೆ ನಡೆದಂತ ದಾಳಿ ಇರ್ಬೋದು, ಪಠಾನ್ಕೋಟದ ಮೇಲೆ ನಡೆದಂತ ದಾಳಿ ಇರ್ಬೋದು, ಪಾಲ್ವಾಮ ಮೇಲೆ ನಡೆದಂತ ದಾಳಿ ಇರ್ಬೋದು, ಈಗ ಮೊನ್ನೆ ನಡೆದಿದ್ದು ಪಾಲ್ವಾಮ ಮೇಲೆ ನಡೆದಂತ ದಾಳಿಯನ್ನ ಅದಕ್ಕೆ ಉತ್ತರವಾಗಿ ನಮ್ಮ ದೇಶ, ನಮ್ಮ ಸೈನಿಕರು ಸರ್ವ ಶಕ್ತಿಯನ್ನು ಹೊಂದಿದ್ದಾರೆ, ಸರ್ವ ರೀತಿಯಿಂದ ಸನ್ನದ್ಧರಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಸಬಲವಾಗಿದೆ, ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ನಾವು ಏನು ನಮ್ಮ ನರೇಂದ್ರ ಮೋದಿಜಿಯವರು ಹೇಳಿದ ಹಾಗೆ ಆತ್ಮನಿರ್ಭರತೆಯಲ್ಲಿ ನಾವು ಸಾಧನೆಯನ್ನ ಮಾಡಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಯಾಕಂದ್ರೆ ಇವತ್ತ ಬ್ರಹ್ಮೋಸ್ ಅಂತಕ್ಕಂಥ ಅಸ್ತ್ರವನ್ನ ನಮ್ಮ ದೇಶದಲ್ಲೇ ತಯಾರು ಮಾಡುವಂತ ಶಕ್ತಿ ನಮ್ಮ ದೇಶಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಬ್ರಹ್ಮೋಸ್ ಅಂತಕ್ಕಂಥ ಅಸ್ತ್ರವನ್ನ ಇಡೀ ಅನೇಕ ದೇಶಗಳ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಮಗೂ ಕೂಡ ಅಸ್ತ್ರ ಬೇಕಂತಕ್ಕಂಥದ್ದು ಬಂಧುಗಳೇ. ಇವತ್ತ S-400 ಅಂತಕ್ಕಂಥ ಅಸ್ತ್ರ ಇವತ್ತ ನಮ್ಮ ಗಡಿಯನ್ನ ಕಾಯುವಂತ ಕೆಲಸವನ್ನ ಮಾಡ್ತಾ ಇದೆ. ಅದು INS ವಿಕ್ರಾಂತ್ ಅಂತಕ್ಕಂಥ ಅಸ್ತ್ರಗಳು ಕೂಡ ಬಹಳ ಬಲಿಷ್ಠವಾಗಿ ಇವತ್ತ ನಮ್ಮ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಹಾಗೂ ಭಾರ್ಗವ ಅಂತಕ್ಕಂಥ ಅಸ್ತ್ರ ಇವತ್ತ ಇಡೀ ಏನು ಟರ್ಕಿ ಇರ್ಬೋದು, ಚೀನಾ ಇರ್ಬೋದು, ಪಾಕಿಸ್ತಾನದ ಏನು ಮಿಸೈಲ್ಸ್ ಇರ್ಬೋದು, ಡ್ರೋನ್ಗಳು ಇರ್ಬೋದು, ಅವ್ರನ್ನ ಹೊಡೆದಾಕುವಂತ ಕೆಲಸ ನಮ್ಮ ಭಾರ್ಗವ ಮಾಡ್ತಾ ಐತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ನಾವು ನಮ್ಮ ದೇಶ ಸರ್ವಸನ್ನದ್ಧವಾಗಿದೆ, ಆಗ ಆರ್ಥಿಕವಾಗಿ ಮುಂದುವರೆದಿದೆ. ಹಾಗೂ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ನಾವು ದೇಶ ಸೇವೆ ಅಂದ್ರೆ ಯುದ್ಧನ ಮಾಡ್ಬೇಕಂತ ಇಲ್ಲ, ದೇಶ ಸೇವೆ ಅಂದ್ರೆ ಯುದ್ಧನ ಮಾಡ್ಬೇಕಂತ ಇಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಕಾಪಾಡಬೇಕು, ಮುಖ್ಯವಾಗಿ ಪರಿಸರವನ್ನು ಕಾಪಾಡಬೇಕು. ಆಮ್ಯಾಗ ಜಲ ಸಂಪತ್ತನ್ನು ಕಾಪಾಡಬೇಕು. ನಮ್ಗೆ ಅವಶ್ಯಕ ತಕ್ಕಂತ ಆಹಾರವನ್ನು ಕೂಡ ಬಳಕೆ ಮಾಡ್ಕೋಬೇಕು. ವಿದ್ಯುತ್ ಅನ್ನ ಏನು ಅವಶ್ಯಕತೆ ಇದ್ದಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡ್ಕೋಬೇಕು. ಇವೆಲ್ಲ ದೇಶ ಸೇವೆನ, ಇವು ಕೂಡ ದೇಶ ಸೇವೆನ. ಆಮೇಲೆ ಮುಖ್ಯವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕು. ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ಬೇಕು. ಯಾರೇ ಅಧಿಕಾರಿಗಳಿರಲಿ, ಯಾರೇ ರಾಜಕಾರಣಿಗಳಿರಲಿ, ಅವ್ರು ಪ್ರಶ್ನೆ ಮಾಡ್ಬೇಕು. ಭ್ರಷ್ಟಾಚಾರ ಆಗಬಾರ್ದು.
ಯಾಕಂದ್ರೆ ನೀವೆಲ್ಲ ಮುಂದಿನ ನಾಯಕರು, ಇವತ್ತಿನ ಪ್ರಜೆಗಳ ಮುಂದಿನ ನಾಯಕರು. ಪ್ರತಿ ಹಂತದಲ್ಲಿ ಕೂಡ ಭ್ರಷ್ಟಾಚಾರವನ್ನು ಆಗಬಾರದಂಗೆ ತಾವೆಲ್ಲರೂ ನೋಡ್ಕೋಬೇಕು, ಮಾನವೀಯತೆ ದೃಷ್ಟಿಯಿಂದ ನಡ್ಕೋಬೇಕು. ಎಲ್ಲರಿಗೆ ಎಷ್ಟು ಭಗವಂತ ಎಷ್ಟು ಬುದ್ಧಿ ಕೊಟ್ಟನ, ಎಷ್ಟು ಶಕ್ತಿ ಕೊಟ್ಟನ, ಅಷ್ಟು ಮತ್ತೊಬ್ಬರಿಗೆ ಉಪಕಾರ ಮಾಡೋದನ್ನ ಕಲಿಬೇಕು. ಈ ನಮ್ದು ಎಂತ ಧರ್ಮ ಅಂದ್ರೆ ಪರೋಪಕಾರಂ ಇದಂ ಶರೀರಂ ಅಂದ್ರೆ ಈ ದೇಹ ಬಂದಿದ್ದು ಮತ್ತೊಬ್ಬರಿಗೆ ಉಪಕಾರ ಮಾಡೋಕ್ಕೋಸ್ಕರ, ಅಪಕಾರ ಮಾಡಕ್ಕಂತೂ ಅಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಹೇಳ್ತಾರೆ, ಇಡೀ ವಿಶ್ವವೇ ನಮ್ಮ ಒಂದು ಕುಟುಂಬ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಸಾಮರಸ್ಯದಿಂದ ಒಟ್ಟು ದೇಶ ಸೇವೆಯನ್ನ ಮಾಡಬೇಕು. ಮುಂದೆ ಸಮಯ ಸಂದರ್ಭ ಬಂದ್ರೆ ನಾವು ಕೂಡ ಯುದ್ಧವನ್ನು ಮಾಡಲಿಕ್ಕೆ ರೆಡಿ ಆಗ್ಬೇಕಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಎಲ್ಲ ಗಣ್ಯಮಾನ್ಯರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಸೈನಿಕರಿಗೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರುವಂತ ಭಾರತೀಯ ಪ್ರಜೆಗಳ ಹತ್ಯೆಯನ್ನು ಖಂಡಿಸಿ ಸೈನಿಕರಿಗೆ ಉತ್ಸಾಹ ನೀಡುವ ನಿಟ್ಟಿನಲ್ಲಿ ಇವತ್ತು ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮೆಲ್ಲ ದೇಶಭಕ್ತ ವಿದ್ಯಾರ್ಥಿನಿಯರೇ, ಎಲ್ಲ ಹಿರಿಯರೇ, ಮಾಜಿ ಯೋಧರೇ, ಈಗಾಗಲೇ ತಮಗೆ ಗೊತ್ತಿರುವಂತೆ 2001ರಲ್ಲಿ ಉಗ್ರರ ದಾಳಿ ನಡೀತು. 2007ರಲ್ಲಿ ಉಗ್ರರ ದಾಳಿ ಆಯಿತು. 2016ರಲ್ಲಿ ಉಗ್ರರ ದಾಳಿ ನಡೀತು. 2019ರಲ್ಲಿ ಆಯಿತು. 2025ರಲ್ಲಿ ಉಗ್ರರು ದಾಳಿಯನ್ನು ಮಾಡಿದ್ದನ್ನು ನೋಡಿದ್ವಿ. ಮುಂಬೈ ಮೇಲೆ ಅಟ್ಯಾಕ್ ಆಗಿದೆ.